ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ನನ್ನ ಜೊತೆ ಕೊಲ್ಯಾಬ್ ಯಾರು ಮಾಡೋದಕ್ಕೆ ಇಷ್ಟನಪ್ಪ, ಬನ್ನಿ ಮಾಡೋಣ ಕೊಲ್ಯಾಬ್. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಸಿಂಪಲಾಗಿ ಹೇಳ್ತೀನಿ ಕೇಳಿ. ಇವಾಗ ನೀವು ಹಲವಾರು ಭಾಷೆಯಲ್ಲಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿರ್ತೀರ. ತುಂಬ ಯೂಟ್ಯೂಬರ್ಸು ಕೊಲ್ಯಾಬ್ ವೀಡಿಯೋಸ್ಗಳನ್ನ ಮಾಡಿರ್ತಾರೆ. ಹೇಗೆ ಅಂತಂದರೆ, ಒಂದು ಯೂಟ್ಯೂಬರ್ ಇನ್ನೊಂದು ಯೂಟ್ಯೂಬರ್ನ ಕ್ವಶನ್ ಕೇಳಿರ್ತಾರೆ. ಅವ್ರು ಏನು ಉತ್ತರ ಕೊಟ್ಟಿರ್ತಾರೆ, ಆ ಒಂದು ಉತ್ತರ ಏನು ಕೊಟ್ಟಿರ್ತಾರೆ ಆ ಒಂದು ವೀಡಿಯೋನ ಮಿಕ್ಸ್ ಮಾಡ್ಕೊಂಡು ಅದನ್ನು ಒಂದು ಕೊಲ್ಯಾಬ್ ವೀಡಿಯೋ ಅಂತ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಆ ಒಂದು ಕೆಲಸಕ್ಕೆ ಇವಾಗ ನಾನು ಕೂಡ ಮುಂದೆ ಆಗ್ತಾ ಇದ್ದೀನಿ, ನಮ್ಮ ಒಂದು ಕನ್ನಡ ಯೂಟ್ಯೂಬರ್ಸ್ ಜೊತೆ. ಓಕೆನಾ? ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ, ಸೊ ನನ್ನನ್ನು ಯಾರೆಲ್ಲ ಕ್ವಶನ್ ಮಾಡಬೇಕು ಅಂತಿದ್ದೀರಾ ಮಾಡಿ, ನಾನು ಉತ್ತರ ಮಾಡಿ ನಿಮಗೆ ವೀಡಿಯೋಗಳ ಮುಖಾಂತರ ಕಳಿಸ್ಕೊಡ್ತೀನಿ. ಅದನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಏನು ಗೊತ್ತಾ, ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಕೊಲ್ಯಾಬ್ ವೀಡಿಯೋಸ್ಗಳು, ಆಮೇಲೆ ಈ ಥರ ಏನೋ ಒಂದು ಯೂಟ್ಯೂಬರ್ಸು ಮೀಟ್ ಆಗಿರೋದು, ಮೀಟಪ್ ಇವೆಲ್ಲ ತುಂಬ ಕಮ್ಮಿ, ಸಿಗಲ್ಲ. ನಿಮ್ಗೆ ಹುಡುಕಿದ್ರು ಸಿಗಲ್ಲ, ಇದ್ದಾವೆ ಬಟ್ ಸಿಗಲ್ಲ ಜಾಸ್ತಿ. ಸೊ ಇಂಥವು ಹೆಚ್ಚಾಗಬೇಕು ಅಂದ್ಬಿಟ್ಟು ಈ ಒಂದು ಪ್ರಯತ್ನ ಮುಂದಾಗಿದ್ದೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಿಮಗೂ ಕೂಡ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಏನೋ ನಿಮ್ಮ ಒಂದು ಫೇವ್ರೇಟ್ ಯೂಟ್ಯೂಬರು ನಿಮಗೆ ಒಂದು ವೀಡಿಯೋ ಮಾಡಿ ಕಳಿಸಿದಾಗ ನಿಮಗೂ ಕೂಡ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದೀನಿ. ಸೊ ಏನೇ ಕ್ವಶನ್ಸ್ಗಳಿದ್ರು ಕೇಳಿ. ನಿಮ್ಗೆ ಅರ್ಥ ಆಗಿಲ್ಲ ಕಾನ್ಸೆಪ್ಟ್ ಅಂತಂದರೆ ಸಿಂಪಲಾಗಿ ಹೇಳ್ತೀನಿ ಕೇಳಿ. ಇವಾಗ ನಾನು ಇಲ್ಲಿ ಕೂತಿದ್ದೀನಿ, ನಾನೊಂದು ಯೂಟ್ಯೂಬರು, ನೀವೊಂದು ಯೂಟ್ಯೂಬರು. ಇವಾಗ ನನ್ನನ್ನು ನೀವೇನೋ ಕ್ವಶನ್ಸ್ಗಳನ್ನ ಕೇಳಬೇಕು. ಈಗ ಎಕ್ಸಾಂಪಲ್, ಇವಾಗ ನೀವು ಯಾವ ರೀತಿ ಯೂಟ್ಯೂಬ್ ಬಂದರೆ, ನಿಮ್ಮ ಅರ್ನಿಂಗ್ಸ್ ಎಷ್ಟು, ಈ ಥರ ಏನೋ ಕೇಳೋದಿದ್ರೆ ನೀವು ನನಗೆ ವೀಡಿಯೋಗಳ ಮುಖಾಂತರ ನನ್ನನ್ನು ಕೇಳಿ, ನೀವು ವೀಡಿಯೋ ಮಾಡಿ ಕಳಿಸ್ಕೊಡಿ ನನಗೆ. ಆ ಒಂದು ವೀಡಿಯೋಗೆ ನಾನು ಏನು ಉತ್ತರ ಕೊಡಬೇಕು, ನಾನು ಒಂದು ವೀಡಿಯೋ ಮಾಡಿ ಅದನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅವೆರಡನ್ನೂ ಕೊಲ್ಯಾಬ್ ಮಾಡಿದ್ರೆ ಒಂದು ವೀಡಿಯೋ. ನಾನು ನೀವು ಮೀಟ್ ಆಗಲ್ಲ, ನಾನು ಇಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತೀನಿ, ನೀವು ಅಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತೀರಾ, ಅದನ್ನು ಕೊಲ್ಯಾಬ್ ಅಂತ ಅನ್ನೋದು. ನೀವು ಮೀಟ್ ಆಗಬೇಕು ಅಂತಂದರೆ ಬನ್ನಿ ಮೀಟ್ ಆಗೋಣ, ಆ ಥರ ರಿಸ್ಕ್ ಏನು ಬೇಡ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಜಸ್ಟ್ ಕೊಲ್ಯಾಬ್ ವೀಡಿಯೋ ಮಾಡೋಣ. ನೀವು ಎಲ್ಲಿಂದನೋ ಕ್ವಶನ್ಸ್ ಕೇಳಿ, ವೀಡಿಯೋಗಳನ್ನ ಮಾಡಿ ಕಳಿಸ್ಕೊಡಿ ನನಗೆ, ನಾನು ಇಲ್ಲಿಂದ ವೀಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಅದು ಮಿಕ್ಸ್ ಮಾಡಿದ್ರೆ ಒಂದು ಕೊಲ್ಯಾಬ್ ವೀಡಿಯೋ. ಈ ಥರ ನೀವು ನೋಡಿದ್ರೆ ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಆ ಒಂದು ಕೆಲಸಕ್ಕೆ ನಾವು ಯಾಕೆ ಮುಂದೆ ಆಗಬಾರ್ದು ಕನ್ನಡಿಗರು ಅಂತ ಅಂದ್ಬಿಟ್ಟು ನಾನು ಒಂದು ಐಡಿಯಾ ಮಾಡಿದೆ. ಸೊ ಯಾರೆಲ್ಲ ನನ್ನ ಜೊತೆ ಕೊಲ್ಯಾಬ್ ವೀಡಿಯೋ ಮಾಡಬೇಕು ಅಂತಿದ್ದೀರಾ ಮಾಡಿ, ಕ್ವಶನ್ಸ್ಗಳನ್ನ ಕೇಳಿ. ನೀವೇನು ಕ್ವಶನ್ಸ್ ಕೇಳಿದ್ರು ಉತ್ತರ ಕೊಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ವೀಡಿಯೋ ಮಾಡಿ ಕಳಿಸ್ಕೊಡ್ತೀನಿ, ಒಂದು ಕೊಲ್ಯಾಬ್ ವೀಡಿಯೋ ಮಾಡಿಬಿಡೋಣ. ಓಕೆನಾ? ತುಂಬ ಜನ ಮೆಸೇಜಸ್ಗಳನ್ನ ಮಾಡ್ತಾ ಇರ್ತೀರ ಇನ್ಸ್ಟಾಗ್ರಾಮಲ್ಲಿ, ಬ್ರೋ ಮೆಸೇಜ್ ರಿಪ್ಲೈ ಮಾಡಿ ಬ್ರೋ ಅಂತ. ಆದಷ್ಟು ರಿಪ್ಲೈ ಮಾಡ್ತಾ ಇರ್ತೀನಿ ಕಣ್ರಪ್ಪ. ಬಟ್ ಎಲ್ರಿಗೂ ರಿಪ್ಲೈ ಮಾಡೋದಕ್ಕಾಗಲ್ಲ, ನಿಮ್ಗೆ ಗೊತ್ತಿರೋದೆ. ತುಂಬ ಜನ ಮಾಡಿದಾಗ ಕಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ಅಟ್ಲೀಸ್ಟ್ ನಿಮಗೆ ಈ ಥರನಾದರೂ ಹತ್ರ ಆಗೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದೀನಿ. ಹೇಗೆ ಅನ್ನಿಸ್ತು ಈ ಒಂದು ಪ್ರಯತ್ನ, ನಾನು ಮಾಡ್ಕೊಂಡಿರೋದು ಸರಿನಾ ತಪ್ಪಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆ ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ. ಆಮೇಲೆ ನಿಮ್ಮ ಕ್ವಶನ್ಸ್ಗಳು ಏನಿದೆ ರೆಡಿ ಮಾಡ್ಕೊಳ್ಳಿ, ಕಳಿಸ್ಕೊಡಿ. ಬೇಗ ವೀಡಿಯೋಸ್ಗಳನ್ನ ಮಾಡಿ ಕಳಿಸ್ಕೊಡ್ತೀನಿ. ಒಂದು ಕೊಲ್ಯಾಬ್ ವೀಡಿಯೋ ಮಾಡ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಅವಾಗಲೇ ಹೇಳಿದೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್. ಮುಂದೆ ಮಾತ್ರ ಜಾಸ್ತಿ ಲೈಕ್ ಮಾಡಿ ಅಂತಂದರೆ ಜನಗಳು ಕೋಪ ಆಗ್ಬಿಟ್ಟು ಏನು ಮಾಡ್ತಾರೆ ಹೇಳಿ, ಅನ್ಸಬ್ಸ್ಕ್ರೈಬ್ ಆಗೋಗ್ತಾರೆ. ಜಾಸ್ತಿ ಕೇಳ್ಕೊಬಿಡಿ. ಓಕೆನಾ? ಎಲ್ರಿಗೂ ಬಾಯ್ ಕಣ್ರಪ್ಪ, ಮಚ್ಚ ಹಿಂಗೆ.